ಇಷ್ಟೇ ನನ್ನ ಮೀಲು. ನನಗೆ ಕೆಲವೊಬ್ರು ಕೇಳ್ತಾ ಇದ್ರು ಪೀರಿಯಡ್ಸ್ ಆದಾಗ ನಾವು ವರ್ಕೌಟ್ ಮಾಡಬೇಕಾ ಮಾಡಬಾರ್ದಾ ಹಿಂಗೆ ಅಂತ ಹೇಳ್ಬಿಟ್ಟು. PCOS ಥೈರಾಯ್ಡ್ ಎಲ್ಲ ಇದೇ ಸೊಲ್ಯೂಷನ್ನು. ಈ ಮೇ ಜೂನ್ ಜುಲೈ ಜಸ್ಟ್ 3 months ಟೈಮ್ ತಗೊಳ್ಳಿ, ನಾನು ಹೇಳಿದ ಥರ ಫಾಲೋ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಪ್ರೀವಿಯಸ್ ವೀಡಿಯೋಗೆಲ್ಲ ಎಷ್ಟೊಂದು ಕಮೆಂಟ್ಸ್ ಬಂದಿದೆ. ಸೊ ನೋಡ್ಕೊಂಡು ಕೂತಿದ್ದೆ, ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡಿರ್ತೀನಿ. ಸೊ ಈ ಥರ ಕಮೆಂಟ್ಸ್ ಬರ್ತಾಯಿದ್ರೆ ನನಗೂ ಒಂಥರ ಮೋಟಿವೇಶನ್ ಸಿಗ್ತಾ ಇರುತ್ತೆ. ಲಾಸ್ಟ್ ವೀಕ್ ಅಂತೂ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪ ಏನೋ ಗಜಿಬಿಜಿ ಆಗೋಯ್ತು, ಎಲ್ಲ ಮೆಸಪ್ ಆಗೋಯ್ತು. ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ವರ್ಕೌಟ್ ವೀಡಿಯೋ ಎಲ್ಲ ತೋರಿಸ್ತೀನಿ ಅಂತ. ಸರಿ ವೀಕೆಂಡ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ಪೀರಿಯಡ್ಸ್ ಆಗೋಯ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡೋಕ್ಕಾಗಲಿಲ್ಲ. ಹಾಗೆ ಕೆಲವೊಬ್ರು ಕೇಳ್ತಾಯಿದ್ರು ಪೀರಿಯಡ್ಸ್ ಆದಾಗ ನಾವು ವರ್ಕೌಟ್ ಮಾಡಬೇಕಾ ಮಾಡಬಾರ್ದಾ ಹಿಂಗೆ ಅಂತ ಹೇಳ್ಬಿಟ್ಟು. ಇದು ಮಾಡಬಾರ್ದಂತ ಏನಿಲ್ಲ, ಇಟ್ಸ್ ಡಿಪೆಂಡ್ಸ್ ಆನ್ ಯು. ನೀವು ಆರಾಮಾಗಿದ್ದರೆ, ನಿಮ್ಗೆ ಏನಾದರೂ ಪೀರಿಯಡ್ಸ್ ಕ್ರ್ಯಾಂಪ್ಸ್ ಇಲ್ಲ, ಏನೂ ಇಲ್ಲ, ಆರಾಮಾಗಿದ್ದೀರಾ ಅಂತ ಹೇಳಿದ್ರೆ ಲೈಟ್ ವರ್ಕೌಟ್ಸ್ನ ಮಾಡಿ. ಇಲ್ಲ ನಮಗೆ ತುಂಬ ಬೆನ್ನೋವು, ಇಲ್ಲ ಸೊಂಟ ನೋವು, ಹೊಟ್ಟೆ ನೋವು ಆ ಥರ ಇದ್ದರೆ ಒಂದು 2 to 3 days ರೆಸ್ಟ್ ತೊಗೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಜಾಸ್ತಿ ಸೊಂಟ ನೋವು ಬರುತ್ತೆ 1 or 2 days. ಅಂದರೆ ಮಗು ಆದಮೇಲಲ್ಲ, ಅದಕ್ಕೆ ಮುಂಚೆಯಿಂದನೂ ನನಗೆ ಆ ಥರ ಸೊಂಟ ನೋವು ಬರುತ್ತೆ. ಹಾಗಾಗಿ ನಾನು ಒಂದು 3 days ಏನು ವರ್ಕೌಟ್ ಮಾಡೋಕ್ಕೆ ಹೋಗಲ್ಲ. ಸೊ ಸುಮ್ಮನೆ ಆರಾಮಾಗಿ ರೆಸ್ಟ್ ತೊಗೊತೀನಿ. 4th ಡೇಯಿಂದ ಲೈಟ್ ವರ್ಕೌಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಸೊ ಮಾಡಬಾರ್ದಂತ ಏನಿಲ್ಲ, ನಿಮಗೆ ಕಂಫರ್ಟಬಲ್ ಇದ್ದರೆ ನೀವು ಆರಾಮಾಗಿ ಮಾಡ್ಬೋದು. ಬಟ್ ಒಂದು 2 days ರೆಸ್ಟ್ ತೊಗೊಂಡು ಮಾಡಿದ್ರೆ ಒಳ್ಳೇದಂತ ಹೇಳ್ತೀನಿ. ಹಾಗೆ ನನಗೆ ಎಷ್ಟೋ ಜನ ಏನು ಕಮೆಂಟ್ ಮಾಡಿದ್ರು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಎಲ್ಲ ಮೆಸೇಜ್ ಮಾಡಿದರು. ನನ್ನ ರೆಸಿಪೀಸ್ನ ಎಷ್ಟೊಂದು ಜನ ಟ್ರೈ ಮಾಡ್ತಿದ್ದಾರೆ. ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು ಅಂತ. ರಸಮ್ ತೋರಿಸಿದ್ದೆ ಅಲ್ವಾ, ತುಂಬಾ ಚೆನ್ನಾಗಾಗಿತ್ತೆ ಅಂತ ಹೇಳ್ಬಿಟ್ಟು ಈ ಥರ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತಾ ಇರಿ ಅಂತ ಹೇಳ್ಬಿಟ್ಟು. ಸೊ ನಾನು ತೋರಿಸಿದ ರೆಸಿಪೀಸ್ನ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನನಗೊಂಥರ ಫುಲ್ ಹೊಟ್ಟೆ ಒಳಗೆಲ್ಲ ಬಟರ್ಫ್ಲೈ ಬಿಟ್ಟಂಗೆ ಆಗುತ್ತೆ. ಏನೋ ಗೊತ್ತಿಲ್ಲ, ಏನೋ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ ಆ ಥರ ಕೇಳೋಕ್ಕೆ. ಆ್ಯಕ್ಚುಲಿ ನಿನ್ನೆ ಸಂಡೇ ಅಲ್ವಾ, ಸೊ ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಿನ್ನೆ ಇನ್ನೇನು ನಾನ್ ವೆಜ್ ಮಾಡ್ತಾಯಿದ್ದೆ. ಮೋಸ್ಟ್ ಆಫ್ ದ ಟೈಮ್ ನಾನ್ ವೆಜ್ ರೆಸಿಪಿನೇ ತೋರಿಸಿದ್ದೀನಿ. ಇನ್ನೊಬ್ಬರು ಕಮೆಂಟ್ ಮಾಡಿದರು, ನೀವು ನಾನ್ ವೆಜ್ ರೆಸಿಪೀಸ್ ತೋರಿಸ್ತಿರಲ್ಲ, ಆವಾಗ ನಾನು ಸ್ಕಿಪ್ ಮಾಡಿಬಿಡ್ತೀನಿ. ಬಟ್ ನೀವು ಮಾತಾಡೋದೆಲ್ಲ ಇಷ್ಟ ಆಗುತ್ತೆ, ಏನಾದರೂ ವಿಷಯ ಇದ್ದರೆ ಅದನ್ನು ನೋಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ನೆನ್ನೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡವಳು ಆ ಕಮೆಂಟ್ ನೋಡಿದ್ನಲ್ಲ, ಅದಕ್ಕೆ ಅಯ್ಯೋ ಬೇಡ ಬಿಡು ಪಾಪ, ಅವ್ರಿಗೆ ಬೇಜಾರಾಗುತ್ತೆ ನಾವು ಯಾವಾಗಲೂ ನಾನ್ ವೆಜ್ ತೋರಿಸಿದ್ರೆ ಅಂತ ಅಂದ್ಕೊಂಡು, ಸರಿ ಇವತ್ತು ವೆಜ್ ಮಾಡ್ತಾಯಿದ್ದೀನಲ್ಲ ಸರಿ ಅಂತ ಹೇಳ್ಬಿಟ್ಟು ಇವತ್ತು ಶೂಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ತರಕಾರಿ ಸಾರು ಮಾಡ್ತಾಯಿದ್ದೀನಿ. ಸೊ ತುಂಬಾ ಸಿಂಪಲ್ಲು. ಬಟ್ ಇದನ್ನು ನನಗೆ ಕೇಳಿದ್ರು ಒಬ್ಬರು, ಲೈಕ್ ಪ್ರೀವಿಯಸ್ಲಿ ನಾನು ಮತ್ತು ಅವರು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಅವರು ತರಕಾರಿ ಸಾರು ತೋರಿಸು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು, ಹಂಗಾಗಿ ತೋರಿಸ್ತಾ ಇದ್ದೀನಿ. ನಾನು 2 ಥರ ಮಾಡ್ತೀನಿ. ಅದರಲ್ಲಿ ಈ ಹಸಿ ಕಾಳು ಹಾಕಿ ಮಾಡ್ತೀನಿ. ಇದು ಯಾವ ಥರ ಅಂತ ನಾನು ತೋರಿಸ್ತೀನಿ. ನಾನಿಲ್ಲಿ ಅಲಸಂಡೆ ಕಾಳು ತೊಗೊಂಡಿದ್ದೀನಿ. ನೀವು ಅವರೆಕಾಳಾದರೂ ತೊಗೋಬೋದು, ಇಲ್ಲ ತೊಗರಿಕಾಯಿ ಯಾವುದಾದ್ರೂ ಆಯಿತು. ಒಟ್ಟಿನಲ್ಲಿ ಹಸಿ ಕಾಳಲ್ಲಿ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೇಯ್ನು ತರಕಾರಿ ಅಂತ ಹೇಳಿದ್ರೆ ನಾವು ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಸ್ವಲ್ಪ ಅದು ಇದು ತರಕಾರಿ ಏನೇನೋ ಇದೆ ಅದನ್ನು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಈ ರೆಸಿಪಿ ತೋರಿಸ್ತಿದ್ದೀನಿ. ಸೋನಿ ದಿಸ್ ಈಸ್ ಫಾರ್ ಯು. ಎಷ್ಟೊಂದು ಜನ ನನಗೆ ಆ ರೆಸಿಪಿ ಈ ರೆಸಿಪಿ ಅಂತೆಲ್ಲ ಕೇಳ್ತಾ ಇರ್ತೀರಾ. ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ನೀವು ಕೇಳಿರೋಂಥ ರೆಸಿಪೀಸ್ ಎಲ್ಲ ಶೂಟ್ ಮಾಡಿ ತೋರಿಸ್ತೀನಿ. ಹಾಗೆ ನೀವೇನೇನು ವೀಡಿಯೋಸ್ ಕೇಳಿದ್ದೀರ ಅದನ್ನು ಕೂಡ ಮಾಡ್ತೀನಿ. ಇವಾಗ ತರಕಾರಿ ಸಾರನ್ನ ಮಾಡ್ಕೊಳ್ಳೋದು ಹೆಂಗೆ ಅಂತ ನೋಡೋಣ ಬನ್ನಿ. ಸೊ ನೋಡಿ, ನಾನಿಲ್ಲಿ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮಸಾಲ ರುಬ್ಬಕ್ಕೆ ಏನೇನು ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ಸಾರು ಗಟ್ಟಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಒಂದು ದಪ್ಪು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ದಪ್ಪು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸಣ್ಣ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ನೀರು ಹಾಕದೆ ಇದನ್ನು ಫಸ್ಟು ಒಂದು ರೌಂಡ್ ರುಬ್ಕೊತೀನಿ. ಕಾಯೆಲ್ಲ ಕ್ಲೀನಾಗಿ ಸಣ್ಣಗಾಗಬೇಕು. ನೋಡಿ ಇಷ್ಟು ರುಬ್ಕೊಂಡು ಇವಾಗ ಸಾಂಬಾರು ಪುಡಿ ಹಾಕ್ಕೊತೀನಿ. ನಾನು 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತೀನಿ. ಸಾಂಬಾರು ಪುಡಿ ರೆಸಿಪಿ ಎಲ್ಲ ಕೇಳಬೇಡಿ, ಇದು ನಮ್ಮ ಮೇಡ್ ಬರ್ತಾಯಿದ್ರಲ್ಲ, ಸೊ ಅವ್ರು ಮಾಡಿಕೊಟ್ಟಿದ್ದು ನನಗೆ. ನೆಕ್ಸ್ಟ್ ಟೈಮ್ ಖಾಲಿ ಆದರೆ ಅವ್ರ ಹತ್ರನೇ ಕೇಳಿ ಮಾಡಿಸ್ಕೋಬೇಕು. ನನಗೆ ಮಾಡ್ಕೊಳಕ್ಕೆ ಬರಲ್ಲ. ನಾನು ಯಾವಾಗಲೂ ಹೊರಗಡೆಯಿಂದ ತೊಗೊಂಬರ್ತಿದ್ದೆ. ಬಟ್ ಅವರು ಮಾಡಿಕೊಡ್ತೀವಿ ಅಂತ ಹೇಳಿ ಮಾಡಿಕೊಟ್ರು, ಅವರು ಮತ್ತು ಅವ್ರ ಅತ್ತೆ ಬಂದು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತೀನಿ. ಅದು ಸಾಂಬಾರು ಪುಡಿ ಅಷ್ಟೊಂದು ಖಾರ ಇಲ್ಲ ಹಂಗಾಗಿ. ಸೊ ಇವಾಗ ಇದನ್ನು ಮತ್ತೆ ಇನ್ನೊಂದ್ಸಲ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು. ಸೊ ಸಾಂಬಾರು ಮಸಾಲ ರೆಡಿ ಆಗೋಯ್ತು. ಆಲ್ಮೋಸ್ಟ್ ಎಲ್ಲರೂ ಹಿಂಗೆ ಮಾಡ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋದು. ಇತ್ತೀಚೆಗಂತೂ ಜಾಸ್ತಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ, ಒಳ್ಳೆಯದು ಅಂತ ಹೇಳ್ಬಿಟ್ಟು ಹೆಲ್ತ್ಗೆ.
ಯಪ್ಪ ಈರುಳ್ಳಿ ಕಟ್ ಮಾಡೋ ಅಷ್ಟರಲ್ಲಿ ಫುಲ್ ಕಣ್ಣಲ್ಲೆಲ್ಲ ಕಣ್ಣೀರ ಧಾರೆ ಆಗೋಯ್ತು. ನನಗಂತೂ ಈರುಳ್ಳಿ ಕಟ್ ಮಾಡೋದಂದ್ರೆ ಆಗಲ್ಲ. ಕಣ್ಣೆಲ್ಲ ನನಗೆ ಸ್ವಲ್ಪ ಹತ್ರ ನನ್ನ ಮುಖ ಎಲ್ಲ ಹಿಂಗಾಗ್ಬಿಟ್ಟಿರೋದು ಒಂಥರ. ಎದ್ದೆ ಬಿಟ್ಟ. ಪಾಚಿ ಮಾಡು ಬಂದೆ. ನಮ್ಮ ಚೀಕು ಅಂತೂ ಇವತ್ತು ಎದ್ದೇಳ್ತಾನೆ ಇದ್ದಾನೆ. ಇವಾಗ ತಾನೇ ಮಲಗಿಸಿದ್ದೀನಿ. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? 2 ಗಂಟೆ ಆಗಿದೆ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಇಲ್ಲಿಂದ ಫುಲ್ಲು ಕುಚ್ಚು ಅಂತ ಅಳ್ತಾನೆ ಇದ್ದಾನೆ. ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಬಿಟ್ಬಿಟ್ಟು ಓಡೋಗಿ ನೋಡೋದು, ತಟ್ಬಿಟ್ಟು ಮಲಗಿಸಿ ಬರೋದು, ಇದೇ ಥರ ಆಗ್ಬಿಟ್ಟಿದೆ. ಕಣ್ಣು ಬೇರೆ ಉರಿತಾ ಇದೆ, ಎಣ್ಣೆ ಹಚ್ಕೊಬೇಕು. ಅದಕ್ಕೆ ಕೊಬ್ಬರಿ ಎಣ್ಣೆ ಕೂಡ ಖಾಲಿ ಆಗಿತ್ತು. ಸ್ವಲ್ಪ ಎಣ್ಣೆನ ಇಟ್ಬಿಟ್ಟು ಅದಕ್ಕೆ ಮೆಂತ್ಯ, ಕರ್ಬೇವಿನ ಸೊಪ್ಪು ಮತ್ತು ದಾಸವಾಳ ಎಲೆ ಅದನ್ನೆಲ್ಲ ಹಾಕಿ ಕುದಿಸ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಕಾಯಿಸ್ಬಿಟ್ಟು ಇಟ್ಕೊತೀನಿ. ಸೊ ಕೂದಲು ಚೆನ್ನಾಗಾಗುತ್ತೆ ಹಂಗಾಗಿ. ಸೊ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾರ್ಮಲ್ಲು ನಾವೇನೇನು ಹಾಕ್ಕೊತೀವೋ ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು. ಸೊ ಒಂದೇ ಒಂದು ಸಣ್ಣ ಈರುಳ್ಳಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಅರಶಿನ ಹಾಕ್ಕೊತೀನಿ ಅದಕ್ಕೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ನಂದು ಇನ್ಸ್ಟಾಗ್ರಾಮ್ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ರಿಸ್ಟ್ರಿಕ್ಷನ್ ಆಗಿಬಿಟ್ಟಿದೆ. ಹಂಗಾಗಿ ಅದು ನಾನು ಫಾಲೋವರ್ಸಿಗೆ ರೀಚ್ ಆಗ್ತಾಯಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಹೊಸ ಪೇಜ್ ಓಪನ್ ಮಾಡಿದ್ದೀನಿ. ನೀವು ಇನ್ನೂ ಅದು ನೋಡಿಲ್ಲ, ಇಲ್ಲ ಫಾಲೋ ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ ಅದ್ರ ಹೆಸರು ಕೂಡ ಇವಾಗ ಲೈಫ್ ಆಫ್ ತಾನ್ವಿ ಅಂತ ಇಟ್ಬಿಟ್ಟಿದ್ದೀನಿ. ಮೊದಲು ಡಿಫ್ರೆಂಟಾಗಿ ಇಟ್ಟಿದ್ನಲ್ಲ, ಸೊ ಗೊತ್ತಾಗುತ್ತೆ ಅಂತೇಳಿ. ಸೊ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಎಷ್ಟೊಂದು ಜನ ಬ್ಯಾಚುಲರ್ಸ್ ಹುಡುಗಿರು ಕಮೆಂಟ್ ಮಾಡ್ತಾಯಿದ್ರು. ಅಂದರೆ ಇವಾಗ PCOS, ಥೈರಾಯ್ಡ್ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಅಲ್ವಾ, ನಮಗೂ PCOS ಇದೆ, ಈ ಥರ ಇದ್ದರೆ ಮಕ್ಕಳಾಗಲ್ವಂತಲ್ಲ ಅಕ್ಕ, ನಿಜನಾ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು. ಆ್ಯಕ್ಚುಲಿ ಅವ್ರ ಮೆಸೇಜ್ ನೋಡಿದ್ರೆ ಪಾಪ ತುಂಬ ಭಯ ಪಟ್ಕೊಂಡಿರ್ತಾರೆ ಇವಾಗ ನೋಡಿಕೊಂಡು. ಬಟ್ ನಿಮಗೂ ಏನಾದರೂ PCOS, PCOD ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಒಂದು 2 ಸೊಲ್ಯೂಷನ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. PCOSಗೆ ನೀವು ರೆಗ್ಯುಲರಾಗಿ ಮೆಡಿಸನ್ ತೊಗೋಬೇಕು ಆ ಥರ ಎಲ್ಲ ಏನು ಅವಶ್ಯಕತೆ ಇಲ್ಲ, ನಿಮ್ಮ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಇವಾಗ ರೆಸಿಪಿ ತೋರಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ, ಮಧ್ಯೆ ಮಿಕ್ಸ್ ಆಗುತ್ತೆ. ತರಕಾರಿ ಹಾಕ್ಕೊತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಒಂದು 5 ಮಿನಿಟ್ಸು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ 5 ಮಿನಿಟ್ಸ್ ಫ್ರೈ ಆಗೋಕೆ ಬಿಡ್ತೀನಿ. ಇವಾಗ ನೀವು ಕೇಳಿರ್ತೀರ ಥೈರಾಯ್ಡ್ ರಿವರ್ಸ್ ಮಾಡ್ಕೋಬೋದು, PCOS ರಿವರ್ಸ್ ಮಾಡ್ಕೋಬೋದು ಅಂತ ಹೇಳಿರ್ತಾರಲ್ಲ. ಕೆಲವ್ರು ಅಂದ್ಕೊಂಡಿದ್ದೀರಾ ಈಗ ಅವ್ರು ಏನು ಹೇಳಿರ್ತಾರೆ ಅದನ್ನೊಂದಷ್ಟು ದಿನ ಫಾಲೋ ಮಾಡಿದ್ರೆ ಸೊ ನಮ್ಮ PCOS, ಥೈರಾಯ್ಡ್ ಎಲ್ಲ ನಾರ್ಮಲ್ ಆಗುತ್ತೆ, ಆಮೇಲೆ ಏನು ನಾರ್ಮಲ್ ನೀವು ಹೆಂಗಿರ್ತೀವೋ ಹಂಗಿರ್ಬೋದು ಅಂತ. ಬಟ್ ಆ್ಯಕ್ಚುಲಿ ನಿಜ ಏನು ಅಂತ ಹೇಳಿದ್ರೆ ಇವಾಗ ನೀವು ರಿವರ್ಸ್ ಮಾಡ್ಕೊತೀರ ಅಂತ ಅಂದ್ಕೊಳ್ಳಿ. ಅಂದರೆ ನೀವು ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಬಿಟ್ಟು ಎಲ್ಲ ಸರಿ ಹೋಗುತ್ತೆ, ಒಂದಷ್ಟು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊತೀರಾ. ಅದನ್ನು ಆವಾಗ ಚೇಂಜ್ ಮಾಡ್ಕೊಂಡು ಸರಿ ಹೋಗಿದೆ ಅಂತ ನೀವು ನಾರ್ಮಲ್ ಆದರೆ ಅದು ಸರಿ ಹೋಗಲ್ಲ. ಜೀವನ ಪೂರ್ತಿ ಅದೇನು ಲೈಫ್ ಸ್ಟೈಲ್ ಇರುತ್ತೆ ಅದನ್ನು ಫಾಲೋ ಮಾಡಬೇಕು, ಇಲ್ಲಾಂದರೆ ಜೀವನ ಪೂರ್ತಿ ಟ್ಯಾಬ್ಲೆಟ್ಸ್ ತೊಗೋಬೇಕು. ಸೊ PCOS, ಥೈರಾಯ್ಡ್ ಎಲ್ಲ ಇದೇ ಸೊಲ್ಯೂಷನ್ನು. ನೋಡಿ ಕಾಳೆಲ್ಲ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ಕಾಳು ತರಕಾರಿ ಎಲ್ಲ. ಇವಾಗ ನಾವು ರುಬ್ಕೊಂಡಿರೋ ಅಂಥ ಮಸಾಲಾನ ಹಾಕ್ಕೊಳ್ಳೋದಷ್ಟೇ. ಆಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಏನು ಮಾಡ್ತೀನಿ ಅಂದರೆ ಮಸಾಲಾಗೆ ನೀರು ಹಾಕಲ್ಲ, ಜಸ್ಟ್ ಮಸಾಲ ಹಾಕ್ಬಿಟ್ಟು ಫಸ್ಟ್ ಒಂದು ರೌಂಡ್ ಚೆನ್ನಾಗಿ ಬೇಯಿಸ್ಕೊತೀನಿ, ಮಸಾಲ ಹಸಿ ಸ್ಮೆಲ್ ಹೋಗೋವರೆಗೂ. ಆಮೇಲೆ ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊತೀನಿ. ಒಂದು 5 ಮಿನಿಟ್ಸ್ ಬೇಯಲಿ. ಇವಾಗ ನೋಡಿ ಮಸಾಲ ಎಲ್ಲ ಚೆನ್ನಾಗೇ ಕುದೀತಾ ಇದೆ. ಹಸಿ ಸ್ಮೆಲ್ ಹೋದರೆ ಚೆನ್ನಾಗಿರುತ್ತೆ ಒಂದೇ ಸಲ. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ಅಂದರೆ ಥಿಕ್ನೆಸ್ ನೋಡಿಕೊಂಡು. ನಾನು ಈ ಥರ ಸಾರು ಮಾಡಿದಾಗ ಏನು ಮಾಡ್ತೀನಿ ಗೊತ್ತಾ, ಒಂದು ಟೈಮ್ ಮುದ್ದೆ, ಒಂದು ಟೈಮ್ ಅನ್ನ ಮಾಡ್ಕೊತೀನಿ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಮಾಡ್ಕೊತೀನಿ ನಾನು. ಸಂಜೆಗೆ ಆ ಥರ ತೆಳ್ಳಗಿದ್ರೆ ಅಷ್ಟು ಇಷ್ಟ ಆಗೋಲ್ಲ, ಗಟ್ಟಿಗಿದ್ರೆ ಇಷ್ಟ. ಈ ಕಡೆ ಮುದ್ದೆ ಇಟ್ಕೊಂಡಿದ್ದೀನಿ, ಮುದ್ದೆ ಮಾಡ್ಕೊಳ್ಳೋಣ. ನೀವು ಮುದ್ದೆ ಮಾಡ್ಕೋಬೇಕಾದ್ರೆ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ, ಹೊಸದಾಗಿ ಮಾಡ್ತಾಯಿದ್ರೆ ಈ ಏನು ಕುದಿಯುತ್ತೆ ಈ ನೀರು, ಇದನ್ನು ಸ್ವಲ್ಪ ಎತ್ತಿಟ್ಕೊಳ್ಳಿ. ಅಂದರೆ ನೀವು ಆಮೇಲೆ ಮುದ್ದೆ ನೀವು ತೊಳಸ್ತಾ ಇರ್ತೀರಲ್ಲ, ಆವಾಗ ನಿಮಗೆ ಏನಾದರೂ ತುಂಬ ಗಟ್ಟಿ ಆಯ್ತು ಅನಿಸಿದ್ರೆ ಇದೇ ನೀರನ್ನ ಹಾಕ್ಕೋಬೋದು. ಅಂದರೆ ಗಂಜಿ ಥರ ಇರುತ್ತಲ್ಲ, ಇದನ್ನೇ ಹಾಕ್ಕೋಬೋದು. ನೋಡ್ತೀರಾ ಸಾರು ಹೆಂಗಾಗಿದೆ ಅಂತ, ಗಮ್ಮಂತ ಇದೆ. ಮುದ್ದೆಗೆ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಇಷ್ಟು. ಸೊ ಇವಾಗ ಬಡಿಸ್ಕೊಂಡು ತಿನ್ನೋಣ ಬನ್ನಿ. ಇವಾಗ ನಮ್ಮ ಕ್ಯಾಮ್ರಾಮನ್ ಬಂದಿದ್ದಾರೆ ಊಟದ ಟೈಮ್ಗೆ. ಸಂಜು ಇವತ್ತು ನಿನ್ನ ಫೇವ್ರೆಟ್ ಸಾಂಬಾರು ಮಾಡಿದ್ದೀನಿ
ಅಲ್ಲ, ಇದು ಕಾಳು ಹಾಕಿ ಮಾಡ್ತೀನಲ್ಲ, ಹಸಿ ಕಾಳು ಹಾಕ್ಬಿಟ್ಟು. ಆದರೆ ನಿನಗೋಸ್ಕರ ಅಲ್ಲ, ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ. ಸೊ ಇವಾಗ ಮುದ್ದೆ. ಈಗ ನಮ್ಮ ಲಂಚ್ ಪ್ಲೇಟ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಬಿಸಿ 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 ಮುದ್ದೆ, 2 ಪೀಸು ಮಾವಿನಕಾಯಿ, ಸ್ವಲ್ಪ ಫಸ್ಟು ತರಕಾರಿ ಕಾಳು ಎಲ್ಲ ಹಾಕೊತೀನಿ. ನಿನಗೆ ಯಥೇಚ್ಛವಾಗಿ ಹಾಕೋ, ನಂಗೆ ಸಾಕು, ನಂಗಿದು ನಿಂಗೆ ಯಥೇಚ್ಛವಾಗಿ ಹಾಕ್ತೀನಿ. ಮತ್ತು 1 ಗ್ಲಾಸು ಮಜ್ಜಿಗೆ. ಸೊ ಇಷ್ಟೇ ನನ್ನ ಮೀಲು. ನನ್ನ ಗಂಡನ ಮೀಲಲ್ಲಿ ಸ್ವಲ್ಪ ರೈಸ್ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ರೈಸ್ ಇಷ್ಟ. ನಿನ್ನ ಗಂಡನ ಮೀಲ್ ಅವ್ರು ಕೇಳ್ತಾರೆ, ನಾನು ಹೇಳ್ತಿದ್ದೀನಿ. ನಾವು ಹೆಂಗಿದೆ, ಚೆನ್ನಾಗಿದೆಯಾ? ಫೇವ್ರೆಟ್ ಸಾರು ಏನು, ಅಳಸಂದಿ ಕಾಳು ಸಾರು ಅಲ್ವಾ? ಕಾಣ್ತಾ ಇದ್ದೀನ ನಾನು? ಕಾಣ್ತಾ ಇದೆಯಾ? ನಿಮಗೆ ತುಪ್ಪದ ಇರಬೇಕು, ಚೆನ್ನಾಗಿ ತುಪ್ಪದ ತಿನ್ನಬೇಕು, ಡಾಕ್ಟ್ರ್ ಹೇಳಿದ್ದಾರೆ ನನಗೆ. ಯಾವ ಡಾಕ್ಟ್ರು? ಮೂಲೆ ಮನೆ ಡಾಕ್ಟ್ರು. ಸೂಪರ್ ಆಗಿದೆ ಆ್ಯಕ್ಚುಲಿ, ಮಸಾಲ ಸಕ್ಕತ್ತಾಗಿದೆ. ಓವರ್ ಆಲ್ ವೆರಿ ಗುಡ್ ಮೀಲ್. ಇದನ್ನು ಅನ್ನದ ಜೊತೆ ತಿಂದರೆ ಮಜಾನೇ ಮಜಾ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ರೆಸಿಪಿ ಯಾರು ತೋರಿಸ್ತೀನಿ? ಮಾಡ್ಕೊಳ್ಳಿ ಅಂತ ಹೇಳ್ದಲ್ಲ, ರೆಸಿಪಿ ತೋರಿಸ್ತೀಯಾ? ರೆಸಿಪಿ ನೋಡಿದಿರಲ್ಲ, ಮಾಡಿದಿರಲ್ಲ. ಹೌದಮ್ಮ, ನಿಂಗೆ ಗೊತ್ತಾ ಹೆಂಗೆ ಮಾಡೋದು ಅಂತ? ನನಗ ಗೊತ್ತಿಲ್ಲ, ತಿಳ್ಕೊಳ್ತೀನಿ ನೀನು ಮಾಡಿದ್ದು ನೋಡಿ. ನನಗೆ ನೀನೇ ಮಾಡ್ಕೊಡ್ತಿಯಲ್ಲ, ನನಗೇನಕ್ಕೆ? ನನಗೂ ಮಾಡ್ಕೊಡ್ಬೇಕು ನೀನು ಅವಾಗ. ನಾಳೆ ಮಟನ್ ತಂದು ಮಟನ್ ಸಾರು ಮಾಡ್ಕೊಡ್ತೀನಿ. ಆಗ ಅಂದ್ಕೊಂಡೆ ಮಾಡ್ಕೊಡೋದ್ರೆ ಸಾಕು, ಮಟನ್ ಚಿಕನ್ ವೆಜ್ ಎಲ್ಲ ಮಾಡ್ಕೊಡೋದಿನ ಜೀವನದಲ್ಲಿ. ಮಟನ್ ಚಿಕನ್ ಏನು ಬೇಕಾದ್ರೆ ಕೇಳು. ನೀನು ಹೆಂಗೆ ಬೈಕೊಂತಾರೆ ಗೊತ್ತಾ? ಇವನೇನು ಒಳ್ಳೆ ಬೈಕೊಳ್ಳಿ, ಪರವಾಗಿಲ್ಲ. ಅವ್ರು ಬೈಕೊಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಬೈಕೊಳ್ಳಿ ಪರವಾಗಿಲ್ಲ. ಸೊ ಊಟ ಮಾಡಿ ಏನು ಆಮೇಲೆ ಸಿಗ್ತೀವಿ. ಆಮೇಲೆ ಸಿಗ್ತೀವಿ. ಆಮೇಲೆ ಸಿಗ್ತಾಳು ಅವಳು, ನಂಗೆ ಕೆಲಸ ಇದೆ. ತಿಂದಮ್ಮ. ಸಿಕ್ಕಾಬಟ್ಟೆ ಕಣ್ಣುರಿತಾ ಇತ್ತು, ತಲೆ ಬೇರೆ ನೋವ್ತಾ ಇತ್ತು, ಅದಕ್ಕೆ ಚೆನ್ನಾಗಿ ಎಣ್ಣೆ ಮೆತ್ಕೊಂಡ್ಬಿಟ್ಟೆ. ಯೂಶಲಿ ನಾನು ನೆತ್ತಿಗೆ ಒಳ್ಳೆಣ್ಣೆ ಹಚ್ಕೊತೀನಿ, ಇನ್ನು ನಾರ್ಮಲ್ ತಲೆಗೆ ಮತ್ತು ಕೂದಲಿಗೆಲ್ಲ ಫುಲ್ ಕೊಬ್ಬರಿ ಎಣ್ಣೆ ಹಚ್ಕೊತೀನಿ. ಸೊ ಈ ಥರ ವಾರಕ್ಕೆ 1 ಸತಿ 2 ಸತಿ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಕಣ್ಣು ತಂಪಾಗಿರುತ್ತೆ, ಬಾಡಿನೂ ತಂಪಾಗುತ್ತೆ. ಸ್ವಲ್ಪ ರೆಸ್ಟ್ ಮಾಡಿ. ಇವತ್ತು ವಾಕಿಂಗು ಹೋಗೋಕ್ಕಾಗಿಲ್ಲ, ಯಾಕಂತ ಹೇಳಿದ್ರೆ ಚೀಕು ಬೇಗ ಮಲ್ಕೊಂಡಿದ್ನಾ. ಈವ್ನಿಂಗ್ ಸಂಜೆಗೆ ಬೇರೆ ಜಾಸ್ತಿ ಕೆಲಸ ಇತ್ತು, ಹಂಗಾಗಿ ಹೋಗೋಕ್ಕಾಗಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಅಟ್ಲೀಸ್ಟ್ ವೀಕಲ್ಲಿ 5 ಡೇಸ್ ಅಂತೂ ಹೋಗ್ತಾ ಇದ್ದೀನಿ. ಸೊ ನಾನು ಆವಾಗಲೇ ಹೇಳಿದ್ದೆ ಅಲ್ವಾ, PCOS ಬಗ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ನೀವು ವೆಯ್ಟ್ ಲಾಸ್ ಮಾಡೋದೇನು ಅವಶ್ಯಕತೆ ಇಲ್ಲ, ನೀವು ಸಣ್ಣಗಿದ್ದೀರಾ, ಬಟ್ PCOS ಪ್ರಾಬ್ಲಮ್ ಇದೆ ನಿಮಗೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಮೆಡಿಸನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮೇ ಮಂತಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಮೇ, ಜೂನ್, ಜುಲೈ ಜಸ್ಟ್ 3 ಮಂತ್ಸ್ ಟೈಮ್ ತೊಗೊಳ್ಳಿ. ನಾನು ಹೇಳಿದ ಥರ ಫಾಲೋ ಮಾಡಿ, PCOS ಎಲ್ಲ ನಿಮಗೆ ರಿವರ್ಸ್ ಆಗುತ್ತೆ. PCOSಗೆ ನೀವು ಅದೇ ತಿನ್ನಬೇಕು, ಇದೇ ತರಕಾರಿ ತಿನ್ನಬೇಕು, ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಆ ಥರ ಏನೂ ಇಲ್ಲ. ಸೊ ಫಸ್ಟ್ ಪಾಯಿಂಟ್ ಏನಂದರೆ, ನೀವು ಹೆಲ್ದಿ ಫುಡ್ ತಿನ್ನಬೇಕು. ಹೆಲ್ದಿ ಫುಡ್ ಅಂದರೆ ನೀವು ಅದೇ ತಿನ್ನಬೇಕು, ಇದೇ ತರಕಾರಿ, ಇದೇ ಸೊಪ್ಪು, ಆ ಥರ ಏನಿಲ್ಲ. ಯಾವುದಾದ್ರೂ ಆಯಿತು, ತರಕಾರಿ, ಸೊಪ್ಪು ಎಲ್ಲದೂ ತಿನ್ನಬೇಕು. ರೈಸ್ನ ಕಮ್ಮಿ ತಿನ್ನಿ, ಮತ್ತು ಡೀಪ್ ಫ್ರೈ ಐಟಮ್ಸ್ನ ಜಾಸ್ತಿ ತಿನ್ನಬಾರ್ದು. ಇವಾಗ ಪೂರಿ ಆಗಿರ್ಬೋದು, ಇಲ್ಲಾಂದರೆ ಕಬಾಬು, ಈಗ ಔಟ್ಸೈಡ್ ಫುಡ್ಡು, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ಜಂಕ್ ಅಂತೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ನೀವು. ಹೊರಗಡೆ ಫುಡ್, ಗೋಬಿ ಅದು ಇದು ಇರುತ್ತಲ್ಲ, ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಹಂಗಂತ ಹೇಳಿದ್ರೆ ತಿನ್ನಂಗೆ ಇಲ್ವಾ ನಾವು ಅಂತ ಹೇಳಿದ್ರೆ ತುಂಬ ಕ್ರೇವಿಂಗ್ಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದಮೇಲೆ ನಾವು ಕಂಪ್ಲೀಟಾಗಿ ಹಿಂಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ, ಕ್ರೇವಿಂಗ್ಸ್ ಹಾಗೇ ಆಗುತ್ತೆ. ಸೊ ಕ್ರೇವಿಂಗ್ಸ್ ಆದಾಗ ನೀವೇನು ಮಾಡಿ, ನಿಮ್ಮ ಫ್ರೆಂಡ್ನೋ ಇಲ್ಲ ನಿಮ್ಮ ಹಸ್ಬೆಂಡ್ನಾದ್ರೂ ಈಚೆ ಕರ್ಕೊಂಡು ಹೋಗ್ತಿರಲ್ಲ, ಅವ್ರ ಜೊತೆಗೆ ಫಾರ್ ಎಕ್ಸಾಂಪಲ್ 1 ಪ್ಲೇಟ್ ಏನಾದರೂ ಮಸಾಲೆ ಪುರಿ ತೊಗೊಂಡ್ರೆ ಅವ್ರ ಜೊತೆ ಶೇರ್ ಮಾಡ್ಕೊಂಡು ತಿನ್ನಿ. ಇಲ್ಲ ಗೋಬಿ ಏನಾದರೂ ತೊಗೊಂಡ್ರೆ ನೀವು ಅದರಲ್ಲಿ ಒಂದು 4 ಪೀಸ್ ತಿನ್ನಿ. ಆ ಥರ ತಿಂದರೆ ನಿಮಗೆ ಏನೂ ಆಗಲ್ಲ. ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ. ಏನು ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ, ನಿಮಗೆ ವರ್ಕೌಟೇ ಮಾಡಬೇಕಂತ ಏನಿಲ್ಲ, ಜಸ್ಟ್ ವಾಕಿಂಗ್ ಈಸ್ ಎನಫ್. ನಾನು ಮೊದಲು ಸಣ್ಣ ಇದ್ನಲ್ಲ, ಬರೀ ವಾಕಿಂಗ್ ಮಾಡ್ತಿದ್ದೆ 30 to 40 ಮಿನಿಟ್ಸು. ಮತ್ತು ಈ ಥರ ಮನೆ ಫುಡ್ ತಿಂತಾಯಿದ್ದೆ. ಆದಷ್ಟು ನಾನು ಮ್ಯಾಕ್ಸಿಮಮ್ ಹೊರಗಡೆ ಫುಡ್ಡೆಲ್ಲ ಅವಾಯ್ಡ್ ಮಾಡಿದ್ದೆ. 3 ಮಂತ್ಸು ಇದನ್ನು ಫಾಲೋ ಮಾಡಿ, ನಿಮ್ಮ PCOS ಎಲ್ಲ ರಿವರ್ಸ್ ಆಗುತ್ತೆ. ಎಕ್ಸಾಕ್ಟಾಗಿ 30 ಡೇಸ್ಗೆ ನಿಮಗೆ ಪೀರಿಯಡ್ಸ್ ಬರುತ್ತೆ. ಆಮೇಲೆ 3 ಮಂತ್ಸ್ ಆದಮೇಲೆ ನಿಮಗೆ ಬೇಕಾದರೆ 15 ದಿನಕ್ಕೆ ಒಂದ್ಸತಿನೋ ಇಲ್ಲ ವಾರಕ್ಕೆ ಒಂದ್ಸತಿನೋ ನಿಮ್ಗೆ ಹೊರಗಡೆ ತಿನ್ಬೇಕು ಅನ್ಸಿದ್ರೆ, ಏನಾದ್ರು ತಿನ್ಬೇಕು ಅನ್ಸಿದ್ರೆ ಆರಾಮಾಗಿ ನೀವು ತಿನ್ಕೋಬೋದು. ಸ್ಟಾರ್ಟಿಂಗು ನಿಮಗೆ ಸ್ವಲ್ಪ ರಿವರ್ಸ್ ಆಗೋವರೆಗೂ ನೀವು 3 ಮಂತ್ಸು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಆಮೇಲೆ ಬೇಕಾದ್ರೆ ಏನು ಬೇಕು ಅದನ್ನು ತಿನ್ಕೊಂಡು
ಅದ್ರ ಜೊತೆಗೆ ಡೈಲಿ ಮನೇಲಿ ಹೆಲ್ದಿ ಫುಡ್ನ ಮೈಂಟೈನ್ ಮಾಡ್ಕೊಂಡಿದ್ರೆ ನಡೆಯುತ್ತೆ. ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ಇವಾಗ ಹೊರಗಡೆ ಫ್ರೆಂಡ್ಸು ಯಾವಾಗಾದರೂ ಅಪ್ರೂಪಕ್ಕೆ ಮೀಟ್ ಮಾಡೋಕೆ ಹೋಗ್ತೀವಿ, ಅವಾಗ ನಾನು ತಿನ್ನಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಅವಾಗ ನಾನೇನು ಮಾಡ್ತಿದ್ದೆ, ಅವ್ರ ಜೊತೆ ಶೇರ್ ಮಾಡಿಕೊಂಡು ಸ್ವಲ್ಪ ತಿಂತಿದ್ದೆ. ಇನ್ನು ನಾರ್ಮಲಿ ನಮ್ಮ ಮನೇಲಿದ್ದಾಗ ವೀಕ್ ಡೇಸು ಮ್ಯಾಕ್ಸಿಮಮ್ ನಾನು ಎಲ್ಲ ಹೆಲ್ದಿ ಫುಡ್ನೇ ಮೈಂಟೈನ್ ಮಾಡ್ತಿದ್ದೆ. ಈ ಥರ 3 months ಮೈಂಟೈನ್ ಮಾಡಿ ಪಕ್ಕಾ ನಿಮ್ಮ PCOS ಎಲ್ಲ ರಿವರ್ಸ್ ಆಗುತ್ತೆ. ಇಲ್ಲ ಕೆಲವರು ದಪ್ಪನೂ ಇದ್ದೀವಿ, ನಮಗೆ PCOS ಇದೆ ಅಂತ ಹೇಳಿದ್ರೆ ನೀವು ಬರೀ ವಾಕಿಂಗ್ ಮಾಡಿದ್ರೆ ಸಾಕಾಗಲ್ಲ ಅಂತ ಅನಿಸುತ್ತೆ. ವಾಕಿಂಗ್ ಮಾಡಿ ವೆಯ್ಟ್ ಲಾಸ್ ಮಾಡ್ಬೋದು, ಬಟ್ ಸ್ವಲ್ಪ ನಿಮಗೆ ಫ್ಯಾಟ್ ಲಾಸ್ ಮಾಡೋದು ಕಷ್ಟ ಆಗುತ್ತೆ. ವಾಕಿಂಗ್ ಜೊತೆಗೆ ಮನೇಲಿ ಒಂದು 20 minutes ವರ್ಕೌಟ್ ಮಾಡಿ ಸಾಕು ಎವ್ರಿ ಡೇ, ಅಂದರೆ ಅಟ್ಲೀಸ್ಟ್ ಒಂದು 5 days ವೀಕಲ್ಲಿ. ಈ ಥರ ನೀವೇನಾದರೂ 5 days ವರ್ಕೌಟ್ ಮಾಡಿದ್ರೆ 20 minutes, ಸೊ ಫ್ಯಾಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ, ನಿಮಗೆ ವೆಯ್ಟ್ ಲಾಸು ಆಗುತ್ತೆ. ಸೊ ಅದನ್ನು ಬೇಕಾದ್ರೆ ನಾನು ವರ್ಕೌಟ್ ವೀಡಿಯೋ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. 3 months ಇಲ್ಲಿಂದ ಟೈಮ್ ತೊಗೊಂಡು ಚಾಲೆಂಜ್ ತೊಗೊಳ್ಳಿ. ಕ್ರೇವಿಂಗ್ಸ್ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ನಾನು ಏನಾದರೂ ಕೇಳಿದ್ರೆ ನಾನು ಹೇಳೋದೊಂದೇ, ಸೆಲ್ಫ್ ಕಂಟ್ರೋಲ್ ಇರಬೇಕು. ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂದರೆ ಅದಕ್ಕೆ ಯಾರು ಏನೇ ಉಪದೇಶ ತೊಗೊಂಡ್ರು ನೀವು ಆಗಲ್ಲ. ನಮ್ಮ ತಲೆಯಲ್ಲಿ ಬಂದ್ಬಿಡ್ಬೇಕಿಲ್ಲ, ನನ್ನ ಗೋಲ್ ಇದೆ, ನಾನು ಅಚೀವ್ ಮಾಡಬೇಕು, ನಾನು ಮಾಡಲೇಬೇಕು ಅಂತೇಳಿ. ನಾನಿವಾಗ ಅದೇ ಒಂದು ಪಣ ತೊಟ್ಬಿಟ್ಟಿದ್ದೀನಿ. ಓಕೆ, ನಂದೇನು ಟಾರ್ಗೆಟ್ ಏನಿದೆ ಅದು ಅಚೀವ್ ಮಾಡಬೇಕು. ಸೊ ನಾನು ಟಾರ್ಗೆಟ್ ಅಂತ ಹೇಳಿದ್ರೆ ಇವಾಗ ನನಗೆ 20 ದಿನದಲ್ಲಿ ಆಗಬೇಕು, 1 ತಿಂಗಳಲ್ಲಿ ಆಗಬೇಕು, 2 ತಿಂಗಳಲ್ಲಿ ಆಗಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿಲ್ಲ. 2025 ಎಂಡ್ವರೆಗೂ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ಬಿಟ್ಟು ಓಕೆ ಪರವಾಗಿಲ್ಲ ಅಂತ. ಯಾಕಂತ ಹೇಳಿದ್ರೆ ಮಗು ಇಟ್ಕೊಂಡು ಕನ್ಸಿಸ್ಟೆಂಟಾಗೆ ಮಾಡೋದು ಕಷ್ಟ. ಇವಾಗ ನಾನು ಎವ್ರಿ ಡೇ ವಾಕಿಂಗ್ ಹೋಗೋಕ್ಕಾಗಲ್ಲ, ಎವ್ರಿ ಡೇ ವರ್ಕೌಟ್ ಮಾಡೋಕ್ಕಾಗಲ್ಲ. ನನಗೆ ಎಷ್ಟಾಗುತ್ತೆ ವಾರದಲ್ಲಿ 3 ದಿನನೋ ಇಲ್ಲ 5 ದಿನ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದೀನಿ. ನಮ್ಮ ಗೋಲ್ನ ನಾವು ಇಷ್ಟು ಬೇಗ ಅಚೀವ್ ಮಾಡಬೇಕಂತ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಟೈಮ್ ತೊಗೋಬೇಕು. ನಾನು 2025 ಡಿಸೆಂಬರ್ವರೆಗೂ ಟೈಮ್ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟು ನಂದೇನು ಗೋಲ್ ಇದೆಯೋ ಅದನ್ನು ಅಚೀವ್ ಮಾಡ್ತೀನಿ. ಸೊ ನೀವು ಕೂಡ May 1 ಸ್ಟಾರ್ಟ್ ಮಾಡಿ. ಸೊ ಡೆಫಿನೆಟ್ಲಿ ಎಲ್ಲ ಆಗುತ್ತೆ. ಕ್ರಿಯೇಟಿನಿನ ಕಾನ್ಫಿಡೆನ್ಸ್ ನಿಮಗಿದ್ರೆ ಡೆಫಿನೆಟ್ಲಿ ಆಗುತ್ತೆ. ಸೊ ತಲೆ ಕೆಡಿಸ್ಕೊಂಬೇಡಿ. ಸೊ ಎಲ್ಲದಕ್ಕೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಹೊಟ್ಟೆ ಹಶ್ವಾಗಿದೆ. ಇವಾಗ ಅನ್ನ ಕೂಡ ಮಾಡಿಟ್ಟಿದ್ದೀನಿ. ಮಧ್ಯಾಹ್ನ ಮುದ್ದೆ ತಿಂದೆ, ಇವಾಗ ಲೈಟಾಗಿ ಅನ್ನ ತಿಂತೀನಿ. ಅದಕ್ಕೆ ಒಂಚೂರು ಪನ್ನೀರ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ನನ್ನ ಮೀಲು. ನನ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ರೆ ನೀವು ನೋಡ್ತಾ ಇರ್ತೀರಾ ನಾನು ಯಾವ ಥರ ಊಟ ಮಾಡ್ತಾಯಿದ್ದೀನಿ, ಯಾವ ಥರ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಆಲ್ಮೋಸ್ಟ್ ಎವ್ರಿ ಡೇ ಸ್ಟೋರಿ ಶೇರ್ ಮಾಡ್ತಾ ಇರ್ತೀನಿ, ಏನೇನು ತಿಂತಾಯಿದ್ದೀನಿ, ಏನು ಕತೆ ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಚಾನಲ್ನ ಏನಾದರೂ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಸದ್ಯಕ್ಕೆ ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಏನು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.